ಅಯ್ಯೋ ಹೊಸ ರೇಷನ್ ಕಾರ್ಡ್ ಎಲ್ಲ ಬಿಟ್ಟಿದಾರಂತಲ್ರಿ, ನಿಮ್ಮಲ್ಲೇ ಯಾಕಿಲ್ಲ? ಬೇರೆ ಕಡೆ ಎಲ್ಲ ಮಾಡಿದ್ರಂತೆ, ಪ್ರಿಂಟ್ ತಗೊಂಡು ಹೋದ್ರಂತೆ, 2 ದಿನದಲ್ಲಿ ಕೊಡ್ತಾರಂತೆ. ಅಲ್ಲಿ ಬೆಂಗಳೂರಲ್ಲಿ ಕೊಟ್ರಂತೆ, ಉಡುಪಿಯಲ್ಲಿ ಕೊಟ್ರಂತೆ, ಬೆಳಗಾವದಲ್ಲಿ ಕೊಟ್ರಂತೆ. ನಿಮ್ಮಲ್ಲೇ ಯಾಕಿಲ್ಲ? ನೀವು ಸುಳ್ಳು ಹೇಳ್ತಾ ಇದ್ರಿ. ನಾವು ಯೂಟ್ಯೂಬ್ ಅಲ್ಲಿ ಈಗ ನೋಡ್ಕೊ ಬಂದೆ, ಎಲ್ಲಾ ಕಡೆ ಮಾಡ್ತಾ ಇದ್ದಾರೆ. ಫೇಸ್ಬುಕ್ ಅಲ್ಲಿ ನಾನು ನೋಡಿದೆ, ಎಲ್ಲಾ ಕಡೆ ಮಾಡ್ತಾ ಇದ್ದಾರೆ. ನಿಮ್ಮಲ್ಲೇ ಯಾಕಿಲ್ಲ? ನೀವು ಸುಳ್ಳು ಹೇಳ್ತಾ ಇದ್ರಿ, ಬಂಡಲ್ ಹೇಳ್ತಾ ಇದ್ರಿ ಅಂತ ಹೇಳಿ ಬಂದು ಜಗಳ ಮಾಡೋರು. ಅದಕ್ಕೋಸ್ಕರ ನಾವೊಂದು ಮಾಹಿತಿ ಕೊಡ್ಲೇಬೇಕು ಅಂತೇಳಿ ಇವತ್ತು ಬಂದಿದ್ದೇನೆ. ನಮಸ್ಕಾರ ಎಲ್ಲರಿಗೂ. ನಾನು ಪ್ರೇಮಾನಂದ್ ಸಾವಂತ್ ಸರ್ವಿಸ್ ಚಾನಲ್ಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹೌದು, ಹೊಸ ರೇಷನ್ ಕಾರ್ಡ್ ಬಿಟ್ಟಿದ್ದಾರೆ ಅಂತೇಳಿ ಬಂದು ಡೈಲಿ ತ್ರಾಸ್ ಕೊಡೋರು. ಏನಂತ ಹೇಳಿದ್ರೆ, ಹೊಸ ರೇಷನ್ ಕಾರ್ಡ್ ಬಿಟ್ಟಿದ್ದಾರೆ, ಅದು ಆ ತರ ನಾರ್ಮಲ್ ಏನ್ ಬಿಟ್ಟಿಲ್ಲ. BPL ನಾರ್ಮಲ್ ಬಿಟ್ಟಿಲ್ಲ, APL ಬಿಟ್ಟಿಲ್ಲ. ಈ ಯೂಟ್ಯೂಬ್ ಅಲ್ಲಿ ಬರ್ತಾ ಇದೆ, ಫೇಸ್ಬುಕ್ ಅಲ್ಲಿ ಬರ್ತಾ ಇದೆ ಅಂತೇಳಿ ಹೇಳ್ತಾರೆ. ಅದ್ರ ಬಗ್ಗೆ ಏನಿದೆ ಅಂತೇಳಿ ನಾನು ಸ್ವಲ್ಪ ಹೇಳಲಿಕ್ಕೆ ಬಂದಿದ್ದೇನೆ. ಅದು ಮೆಡಿಕಲ್ ಎಮರ್ಜೆನ್ಸಿ ಸುಮಾರು ಜನರಿಗೆ ಇರ್ತದೆ. ಅವರು BPL ಕುಟುಂಬ ಆಗಿದ್ದಿದ್ರೆ ಅವರಿಗೆ ರೇಷನ್ ಕಾರ್ಡೇ ಅವರಿಗೆ ಇಲ್ಲಪ್ಪ ಅಂತ ಪರಿಸ್ಥಿತಿಯಲ್ಲಿ ಇದ್ದಾವಾಗ ಅವರಿಗೆ ಆಪರೇಷನ್ಸ್, ಹಾರ್ಟ್ ಆಪರೇಷನ್ಸ್, ಕ್ಯಾನ್ಸರ್ ಆಪರೇಷನ್ಸ್, ತುಂಬಾ ಹಲವಾರು ಯಾವ್ದಾವ್ದು ಕಾಯಿಲೆಗಳಿಗೆ ಇದಾವೆ. ಅದು ಸಂಬಂಧಪಟ್ಟ ನೀವು ಅಂಥದ್ದು ಕಾಯಿಲೆ ಪ್ರಾಬ್ಲಮ್ ಅಂಥದ್ದೇನಾದ್ರು ಇದ್ರೆ ನೀವು ನಿಮ್ಮ ಸಂಬಂಧಪಟ್ಟ ತಹಸೀಲ್ದಾರ್ ಆಫೀಸಲ್ಲಿ ಕೇಳಿದ್ರೆ ಅವರು ಹೇಳ್ತಾರೆ. ನೀವು BPL ಕುಟುಂಬ ಆಗಿದ್ದಿದ್ರೆ ಮಾತ್ರ, BPL ಕುಟುಂಬ ಅಂತ ಅವರಿಗೆ ಅನ್ಸಿದ್ರೆ ಮಾತ್ರ ನಿಮ್ಗೆ ಅದ್ರ ಪ್ರೊಸೀಜರ್ ಬಗ್ಗೆ ನಿಮ್ಗೆ ಅವ್ರು ಮಾಹಿತಿ ಕೊಡ್ತಾರೆ. ಯಾಕಂತಂದ್ರೆ ಸುಮಾರಷ್ಟು ಜನ ಇದ್ದಾರೆ ಪ್ರಾಬ್ಲಮ್ ಇದ್ದವರು, ಅವರಿಗೆ ಮಾಹಿತಿ ಇರೋದಿಲ್ಲ. ಮಾಹಿತಿ ಇರೋದಿಲ್ಲ. ಮತ್ತೆ ಅವರಿಗೆ ಗೌರ್ಮೆಂಟ್ ಇಂದ ಸೌಕರ್ಯ ಬಿಟ್ಟಿದ್ದಾರೆ, ಅವ್ರಿಗೆ ಮಾಹಿತಿ ಇರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಅಂಥದ್ದೇನಾದ್ರು ಪ್ರಾಬ್ಲಮ್ ಇದ್ರೆ ಅವರಿಗೆ ಬಿಟ್ಟಿದ್ದಾರೆ. ಅವರಿಗೆ ಆಪರೇಷನ್ ಇದೆಯಪ್ಪ, ಒಂದು ವಾರದಲ್ಲಿ ಆಪರೇಷನ್ ಹೇಳಿದ್ದಾರೆ, ಮತ್ತೊಂದು ತುಂಬಾ ಕ್ರಿಟಿಕಲ್ ಇದೆ ಅವ್ರ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಪ್ರಾಬ್ಲಮ್ ಇದೆ ಅಂತಂದ್ರೆ ಅವರಿಗೆ ರೇಷನ್ ಕಾರ್ಡ್ ಮಾಡ್ಲಿಕ್ಕೆ ಅವಕಾಶ ಬಿಟ್ಟಿದ್ದಾರೆ. ಮೆಡಿಕಲ್ ಎಮರ್ಜೆನ್ಸಿ ಇದ್ದವರಿಗೆ ಅವಕಾಶ ಬಿಟ್ಟಿದ್ದಾರೆ. ಅವರು ಸಂಬಂಧಪಟ್ಟ ಎಲ್ಲಿ ಪ್ರಾಬ್ಲಮ್ ಇದೆ, ಅವ್ರು ಡಾಕ್ಟರ್ ಯಾರು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಅದರ ಟ್ರೀಟ್ಮೆಂಟ್ ಇಂದೆಲ್ಲ ಡಾಕ್ಯುಮೆಂಟು ಮತ್ತೆ ಏನೇನು ಆಪರೇಷನ್ಸ್ ಬರ್ದಿದ್ದಾರೆ, ಏನು ಬರ್ದಾರೆ ಅದನ್ನೆಲ್ಲ ತೋರಿಸಿದ್ರೆ ಆಮೇಲೆ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ಆಮೇಲೆ ಅದು ತಹಸೀಲ್ದಾರ್ ಆಫೀಸಿಗೆ ಹೋಗ್ತದೆ ಸಂಬಂಧಪಟ್ಟ. ಆಮೇಲೆ ಅವರು ಮೆಡಿಕಲ್ ಡಾಕ್ಯುಮೆಂಟ್ ಎಲ್ಲ ವೆರಿಫಿಕೇಶನ್ ಮಾಡಿ ಆಮೇಲೆ ನಿಮ್ಮ ಅಲ್ಲಿ ಯಾರಿದ್ದಾರೆ ಅವ್ರ ಮನೆಗೆಲ್ಲ ಭೇಟಿ ಮಾಡಿ ಆಮೇಲೆ ರೇಷನ್ ಕಾರ್ಡ್ ಕೊಡುವಂಥದ್ದು ಅದು ಚಾಲು ಇದೆ. ನಾರ್ಮಲಿ ರೇಷನ್ ಕಾರ್ಡ್ BPL ಕಾರ್ಡ್ ಚಾಲು ಆಗಲಿಲ್ಲ. ಮತ್ತೆ PVGT ಅಂತ ಇದೆ. PVGT ಅಂತಂದ್ರೆ ಬುಡಕಟ್ಟು ಜನಾಂಗದವರು ಯಾರಿದ್ದಾರೆ, ಅವರಿಗೆ ಕಾಡಲ್ಲೆಲ್ಲ ವಾಸಿಸ್ತಾರೆ, ಬುಡಕಟ್ಟು ಜನಾಂಗದವರು ಯಾರಿದ್ದಾರೆ ಅವರಿಗೆ ಯಾವುದೇ ರೇಷನ್ ಕಾರ್ಡ್ ಸೌಲಭ್ಯ ಇನ್ನೂ ಸಿಗ್ಲಿಲ್ಲಪ್ಪ, ಅಂಥವ್ರಿಗೆ ಮಾತ್ರ ನೀವು ಮಾಡಿಕೊಡ್ಲಿಕ್ಕೆ ಆಪ್ಷನ್ಸ್ ಇದೆ. ಮತ್ತೆ ಈ ಶ್ರಮ ಕಾರ್ಡ್, ಈ ಶ್ರಮ ಕಾರ್ಡ್ ಎಲ್ಲ ಮಾಡಿದ್ರೆ ಎಲ್ಲ ಕಡೆ ಹೇಳ್ತಾ ಇದ್ರೆ ಈ ಶ್ರಮ ಕಾರ್ಡ್ ಮಾಡಿದ್ರೆ ನಮಗೆ ರೇಷನ್ ಕಾರ್ಡ್ ಸಿಗ್ತದೆ ಅಂತ ಹೇಳ್ತಾರೆ. ಈ ಶ್ರಮ ಕಾರ್ಡ್ ಅಂತಂದ್ರೆ ಏನು? ಹಿಂದೆ ಈಗ ಲಾಕ್ಡೌನ್ ಗೊತ್ತಿದೆ ನಿಮಗೆ, ಲಾಕ್ಡೌನ್ ಅಲ್ಲಿ ಆದವಾಗ ಈ ಶ್ರಮ ಕಾರ್ಡ್ ಇದು ಪ್ರಾರಂಭ ಆಯ್ತು. ಆವಾಗ ಪ್ರಾರಂಭದ ಸ್ಥಿತಿಯಲ್ಲಿ ಈ ಶ್ರಮ ಕಾರ್ಡ್ ಯಾರು ಮಾಡಿದ್ದಾರೆ ಮತ್ತೆ ಅವರಿಗೆ ಯಾವುದೇ ರೇಷನ್ ಕಾರ್ಡ್ ಅಲ್ಲಿ ಅವ್ರ ಹೆಸರಿರ್ಲಿಲ್ಲಪ್ಪ, BPL UPL ಯಾವ್ದ್ರಲ್ಲೂ ರೇಷನ್ ಕಾರ್ಡ್ ಹೆಸರಿರ್ಲಿಲ್ಲ. ಅವರು ಆವಾಗ ಈ ಶ್ರಮ ಕಾರ್ಡ್ ಮಾಡಿದ್ರು, ಅಂಥವ್ರದ್ದು ಲಿಸ್ಟ್ ಬಂತು. ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಇಂದಾನೆ ಬಂದಿತ್ತು, ಅವರಿಗೆ ರೇಷನ್ ಕಾರ್ಡ್ ಮಾಡ್ಲಿಕ್ಕೆ ಅವಕಾಶ ಬಿಟ್ರು. ಈಗ ನೀವು ಈ ಶ್ರಮ್ ಕಾರ್ಡ್ ಮಾಡಿದ್ರೆ ಅಂತ ಹೇಳಿ ನಾಳೆ ಹೋಗಿ ರೇಷನ್ ಕಾರ್ಡ್ ನೀವು ಅರ್ಜಿ ಹಾಕ್ಲಿಕ್ಕೆ ಆಗುದಿಲ್ಲ. ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳ್ಕೊಳ್ಳಿ. ಈ ಶ್ರಮ್ ಕಾರ್ಡ್ ಇಂದು ಸುಮಾರಷ್ಟು ಬೇರೆ ಬೇರೆ ಅವರಿಗೆ ಸೌಲಭ್ಯಗಳು ಇದ್ದಾವೆ. ಆದ್ರೆ ಅದು ಈ ಶ್ರಮ್ ಕಾರ್ಡ್ ಮಾಡೋದ್ರಿಂದ ರೇಷನ್ ಕಾರ್ಡ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಹೇಳಕ್ ಆಗುದಿಲ್ಲ. ಈಗ ಅವಾಗ ಏನು ಲಾಕ್ಡೌನ್ ಅಲ್ಲಿ ಏನ್ ಮಾಡಿದ್ರು ಸರಿಯಾಗಿ ತಿಳ್ಕೊಳ್ರಿ, ನೀವು ಮಾಹಿತಿಯನ್ನೆಲ್ಲ ಶೇರ್ ಮಾಡ್ರಿ. ಸುಮ್ನೆ ರೇಷನ್ ಕಾರ್ಡ್ ಬಿಟ್ರು ಅಂತೇಳಿ ಹೇಳ್ತಾನೆ ಇದ್ದಾರೆ. ಅದಕ್ಕೆ ಈಗ ರೇಷನ್ ಕಾರ್ಡ್ ಬಿಟ್ಟ ಮೇಲೆ ನಾವು ಈಗ ಸದ್ಯದಲ್ಲಿ ಬಿಡುವಂತ ಚಾನ್ಸಸ್ ಇದಾವೆ. ಬಿಟ್ಟ ಮೇಲೆ ನಾನು ತಕ್ಷಣವೇ ನಿಮ್ಗೆಲ್ಲ ಮಾಹಿತಿ ಕೊಡ್ತೇನೆ. ಅಷ್ಟು ಮಟ್ಟ ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಬೆಲ್ ಐಕನ್ ಅನ್ನು ಒತ್ತಿ. ಫೇಸ್ಬುಕ್ ಅಲ್ಲಿ ಏನಾದ್ರು ನೋಡ್ತಾ ಇದ್ರೆ ಆಮೇಲೆ ನೀವು ಫಾಲೋ ಮಾಡಿ ಇಟ್ಕೊಳ್ಳಿ. ನಾನು ಬಂದದ್ದೇ ಕೂಡ್ಲೇನೆ ನಿಮ್ಗೆ ಎಲ್ಲರಿಗೂ ವಿಷಯವನ್ನ ತಿಳಿಸ್ತೇನೆ. ಈಗ ಮತ್ತೊಂದು ವಿಡಿಯೋ ಮಾಡ್ತೇನೆ. ನೀವು ಹೊಸ ರೇಷನ್ ಕಾರ್ಡ್ ಬಿಟ್ಟಾವಾಗ ನಿಮ್ಗೆ ಏನೇನು ದಾಖಲೆಗಳು ಅಗತ್ಯತೆ ಇದಾವೆ, ಅದು ಏನೇನೆಲ್ಲ ತರಬೇಕು ಅದ್ರ ಬಗ್ಗೆ ಎಲ್ಲ ನಾನು ವಿಸ್ತೃತವಾಗಿ ಒಂದು ಮಾಹಿತಿಯನ್ನು ಕೊಡ್ತೇನೆ. ಮುಂದೆ ಈಗ ಮತ್ತೆ ಬೇರೆ ಒಂದು ಮಾಹಿತಿಯೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.